ಇದೇ ರಿಪಬ್ಲಿಕ್ ಕನ್ನಡ ವಾಲ್ಮೀಕಿ ನಿಗಮದಲ್ಲಿ ಆದಂತ ಹಗರಣದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಜನರ ಮುಂದೆ ಇಟ್ಟಿದ್ವಿ. ಇಡೀ ವಾಲ್ಮೀಕಿ ನಿಗಮದಲ್ಲಾದಂತ ಭ್ರಷ್ಟಾಚಾರದ ಬಗ್ಗೆ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಇದೇ ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿತ್ತು. ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಈಗ ಸಿಬಿಐಗೆ ಹಸ್ತಾಂತರವಾಗಿದೆ. ರಾಜ್ಯ ಹೈಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ. ಈಗ ಮಾಜಿ ಸಚಿವ ನಾಗೇಂದ್ರರಿಗೂ ಕೂಡ ಈಗ ಬಿಗ್ ಶಾಕ್ ಎದುರಾಗಿದೆ. ನೋಡಿ, ನಾಗೇಂದ್ರ ಬೇಲ್ ಮೇಲೆ ಆಚೆ ಬಂದಿದ್ರು. ನಾಗೇಂದ್ರ ಬೇಲ್ ಮೇಲೆ ಆಚೆ ಬಂದಿದ್ರು, ಆಯ್ತಾ. ಅದಾದ ಬಳಿಕ ಆ ಅಧಿಕಾರಿಯ ಆತ್ಮಹತ್ಯೆ ಇದೆಯಲ್ಲ, ಆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆ ಅಧಿಕಾರಿಗೆ ಕೊಟ್ಟಂತ ಪ್ರೆಷರ್, ಎಷ್ಟು ಹಣ ವರ್ಗಾವಣೆ ಆಗಿದೆ, ಎಷ್ಟು ಹಣ ತೆಗೆದುಕೊಂಡಿದ್ದಾರೆ, ಇವೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಹೌದು, ನಾಗೇಂದ್ರ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯನೋ ಅಥವಾ ಪುಷ್ಟಿ ನೀಡುವಂತ ಒಂದಷ್ಟು ಪ್ರಕರಣಗಳನ್ನ ನಾವು ನೋಡಿದ್ವಿ. ಆದ್ರೆ ಯಾವುದೂ ಕೂಡ ಅಧಿಕೃತ ಅಲ್ಲ. ಈಗ ಅಧಿಕೃತದಲ್ವಾ ಅಂತ ಪ್ರೂವ್ ಮಾಡೋದಕ್ಕೆ ಈಗ ಮಹತ್ವದ ಆದೇಶ ಹೊರಬಿದ್ದಿರೋದು. ಎಲ್ಲಾ ದಾಖಲೆಗಳನ್ನ ಸಿಬಿಐಗೆ ಹಸ್ತಾಂತರಿಸಲು ಆದೇಶ ಹೊರಡಿಸಲಾಗಿದೆ. ಹಗರಣದ ಸಂಪೂರ್ಣ ತನಿಖೆ ಮಾಡುವಂತೆ ಸಿಬಿಐಗೆ ಸೂಚನೆ ನೀಡಲಾಗಿದೆ. ತನಿಖೆಯ ಪ್ರಗತಿ ಮಾಹಿತಿ ನೀಡಲು ಕೂಡ ನಿರ್ದೇಶನ ಮಾಡಲಾಗಿರುವುದು. ಶಾಸಕ ಯತ್ನಾಳ್, ಮಾಜಿ ಸಚಿವ ಲಿಂಬಾವಳಿ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಮಾಡಿದಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಆದೇಶವನ್ನು ಹೊರಹಾಕಿದೆ. ವಾಲ್ಮೀಕಿ ನಿಗಮದಲ್ಲಿ ಸುಮಾರು 187 ಕೋಟಿ ಮೊತ್ತದ ಹಗರಣ ಆಗಿತ್ತು. 89 ಕೋಟಿ ಹಣವನ್ನ ರಿಕವರಿ ಮಾಡಲಾಗಿತ್ತು. 89 ಕೋಟಿ ಹಣವನ್ನ ರಿಕವರಿ ಮಾಡಲಾಗಿತ್ತು. ಸುಮಾರು 89.63 ಕೋಟಿ ಹಣವನ್ನ ರಿಕವರಿ ಮಾಡಲಾಗಿತ್ತು. ವಾಲ್ಮೀಕಿ ಹಗರಣದ ಬಗ್ಗೆ ರಿಪಬ್ಲಿಕ್ ಕನ್ನಡ ಮಾತ್ರ ಅವತ್ತು ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಇದ್ರೂ ಕೂಡ ವಾಲ್ಮೀಕಿ ಹಗರಣ ಜನರಿಗೆ ಆಗ್ತಿರುವಂತ ಅನ್ಯಾಯ, ವಾಲ್ಮೀಕಿ ಸಮುದಾಯಕ್ಕೆ ಆಗ್ತಿರುವಂತ ಅನ್ಯಾಯವನ್ನ ರಿಪಬ್ಲಿಕ್ ಕನ್ನಡ ಮೆಟ್ಟಿ ನಿಂತು ಅದರ ಪ್ರತಿಯೊಂದು ಭ್ರಷ್ಟಾಚಾರವನ್ನ ಎಕ್ಸ್ಪೋಸ್ ಮಾಡಿದ್ದು ಇದೇ ನಿಮ್ಮ ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ನಿಗಮದ ಹಗರಣವನ್ನ ಬಯಲಿಗೆಳೆದಿದ್ದು ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಮೊತ್ತದ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸರ್ಕಾರ ಶೇಕ್ ಆಗ್ತಾರೆ. ಸುಮಾರು 187 ಕೋಟಿ ಮೊತ್ತದ ಹಗರಣ ಆಗಿತ್ತು. ಇದೇ ರಿಪಬ್ಲಿಕ್ ಕನ್ನಡ ವಾಲ್ಮೀಕಿ ನಿಗಮದ ಹಗರಣವನ್ನ ಬಯಲಿಗೆಳೆದಿತ್ತು. ನಿಮಗೆ ನೆನಪಿರಬಹುದು, ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಯಾವಾಗ ರಿಪಬ್ಲಿಕ್ ಕನ್ನಡ ಅವತ್ತು ಬೇರೆ ಮೇಜರ್ ಡೆವಲಪ್ಮೆಂಟ್ಸ್ ಇದ್ರೂ ಕೂಡ ವಾಲ್ಮೀಕಿ ಹಗರಣವನ್ನ ಕೈಗೆತ್ಕೊಳ್ತೋ ಇಡೀ ಸರ್ಕಾರವೇ ಶೇಕ್ ಆಗಿತ್ತು. ಇಡೀ ಸರ್ಕಾರವೇ ಶೇಕ್ ಆಗಿತ್ತು. ಇವತ್ತು ಎಲ್ಲಿವರೆಗೂ ಬಂದಿದೆ ನೋಡಿ, ಇವತ್ತು ಸಿಬಿಐ ತನಿಖೆಗೆ ಕೊಡೋ ಮಟ್ಟಿಗೆ ಬಂದಿರೋದು ರಿಪಬ್ಲಿಕ್ ಕನ್ನಡದ ವರದಿ ಮಾತ್ರ. ಬಿಡ್ಲಿಲ್ಲ ಈ ಸ್ಟೋರಿಯನ್ನ. ಪ್ರತಿದಿನ ಕೆಲವರು ಕೇಳ್ತಾರಲ್ಲ, ಒಂದು ಸ್ಟೋರಿನ ಎತ್ಕೊಂಡ್ರೆ ನೀವು ಮುಗಿಸ್ತೀರಾ ಅಂತ, ಕೊಡ್ತಾ ಇದೀವಿ ನೋಡಿ ಅಪ್ಡೇಟ್, ಬಿಟ್ಟಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಇದು ಸಿಬಿಐಗೆ ಹೋಗ್ತಾ ಇದೆ ಅಂದ್ರೆ ಇಂಚಿಂಚು ತನಿಖೆ ಆಗುತ್ತೆ. ಈಗ ನಾಗೇಂದ್ರನಿಗೆ, ಮಾಜಿ ಸಚಿವ ನಾಗೇಂದ್ರ ಅವರಿಗೆ, ಜೊತೆಗೆ ಸರ್ಕಾರಕ್ಕೆ ಎಲ್ಲ ಒಂದ್ ರೀತಿ ಪುಕ ಶುರುವಾಗಿರಬಹುದಾ? ಈಗ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಅಶ್ವಥ್, ಖಂಡಿತವಾಗಿಯೂ. ಯಾಕೆಂದ್ರೆ 187ಕ್ಕೂ ಅಧಿಕ ಮೊತ್ತ ಇರುವಂತಹ ಕೋಟಿಗಳನ್ನ ನಾವು ಈ ಒಂದು ಹಗರಣದಲ್ಲಿ ನೋಡಿರುವಂತದ್ದು. ಇದ್ರ ಮೊದಲು ನೇರವಾಗಿ ಒಪ್ಕೊಂಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಬಾವಿನಲ್ಲಿ ವಿಧಾನಸಭೆ ಅಧಿವೇಶನ ನಡೀತಾ ಇತ್ತು, ಸಣ್ಣ ಪುಟ್ಟ ಪ್ರಮಾದಗಳಾಗಿರ್ತವೆ, ಅದನ್ನು ಸರಿಪಡಿಸ್ತೀವಿ ಅಂತ ಬಹಿರಂಗವಾಗಿ ಹೇಳ್ಕೊಂಡಿರುವಂತಹ ಪ್ರಕರಣ ಇದಾಗಿತ್ತು. ಇದಕ್ಕೆ ಬೇಕಾದಂತಹ ಪುರಾವೆ ಕೂಡ ಈಗಾಗಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಸರ್ಕಾರ ರಚನೆ ಮಾಡಿತ್ತು. ಅದನ್ನ ಸಿಐಡಿಯ ಎಸ್ಐಟಿ ವಿಚಾರಣೆಯನ್ನ ಒಳಪಡಿಸಿತ್ತು. ಅದಾದ ನಂತರ ನಾಗೇಂದ್ರ ಅವರಿಗೆ ಈ ಒಂದು ಪ್ರಕರಣದಲ್ಲಿ ಜೈಲು ಶಿಕ್ಷೆ ಕೂಡ ಆಗಿತ್ತು. ಅವರು ಸಚಿವ ಸ್ಥಾನಕ್ಕೂ ಕೂಡ ಬಾಯ್ ಹೇಳಬೇಕಾದಂತಹ ಅನಿವಾರ್ಯತೆ ಬಂದಾಗಿತ್ತು. ಅದರ ಜೊತೆಗೆ ಇದೇ ಪ್ರಕರಣದ ಒಬ್ಬ ಅಧಿಕಾರಿ ಕೂಡ ನೇಣನ್ನ ಹಾಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದನ್ನ ನಾವು ನೋಡಿದ್ದೇವೆ. ಇಲ್ಲಿಯವರೆಗೂ ಸರ್ಕಾರ ತನ್ನ ಮೇಲಿರುವ ಅಥವಾ ತನ್ನ ಒಳಗಿರುವ ವ್ಯಕ್ತಿಗಳನ್ನ, ಅಧಿಕಾರಿಗಳನ್ನ, ವ್ಯವಸ್ಥೆಯನ್ನ ಬಚ್ಚಿಡುವಂತ ಕೆಲಸವನ್ನ, ಆ ಲೂಪ್ ಹೋಲ್ಗಳನ್ನ ಮುಚ್ಚಿ ಹಾಕುವಂತ ಕೆಲಸವನ್ನ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ಬಳಸಿಕೊಂಡು ಮುಂದುವರಿಸುತ್ತೆ ಅನ್ನೋ ಒಂದು ಖಾತ್ರಿ ಇದ್ದಿದ್ರಿಂದ ಒಂದ್ ಕಡೆ ಬಿಜೆಪಿ ವಿರೋಧ ಪಕ್ಷದಲ್ಲಿದ್ರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಇರಬಹುದು, ಕುಮಾರ್ ಬಂಗಾರಪ್ಪ ಅವರಿರ್ಬೋದು, ಅರವಿಂದ್ ಲಿಂಬಾವಳಿ ಇರಬಹುದು, ಇವರದೇ ಒಂದು ತಂಡ
ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿತ್ತು. ಏನು ಅಂದ್ರೆ ಸಿಬಿಐ ತನಿಖೆಗೆ ಒಳಪಡಿಸಬೇಕು ಈ ಒಂದು ಪ್ರಕರಣವನ್ನ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರದ ಹಿಡಿತದಲ್ಲಿ ಇರುವಂತ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ನೇರವಾದಂತ ಒಂದು ತನಿಖೆಯನ್ನ ಮಾಡೋದಿಲ್ಲ. ಸರ್ಕಾರಕ್ಕೆ ಫೇವರಬಲ್ ಆಗಿರುವಂತಹ ತನಿಖೆಯನ್ನೇ ಮಾಡಿ ಅದನ್ನ ಸರ್ಕಾರದ ಮುಂದೆ ಇಡ್ತಾರೆ. ಅಲ್ಲಿಗೆ ಎಲ್ಲರೂ ಕೂಡ ನಿರ್ದೋಷಿಗಳು ಅಂತ ಪ್ರೂವ್ ಮಾಡುವಂತ ಹುನ್ನಾರವನ್ನ ಸರ್ಕಾರ ನಡೆಸಿದೆ ಅಂತ ಕೋರ್ಟ್ನ ಮೆಟ್ಲೇರಿದಂತ ಸಂದರ್ಭದಲ್ಲಿ ಇವತ್ತು ನಾಗಪ್ರಸನ್ನರವರಿದ್ದ ಪೀಠ ಆದೇಶವನ್ನ ನೀಡಿದೆ. ಸಿಬಿಐಗೆ ಎಲ್ಲ ದಾಖಲೆಗಳನ್ನ ಹಸ್ತಾಂತರ ಮಾಡಬೇಕು. ಅಂದ್ರೆ ಈ ಒಂದು ಕಂಪ್ಲೇಂಟ್ ಆದಾಗಿಂದ ಹಿಡಿದು ಇವತ್ತಿನವರೆಗೂ ನಡೆದಿರುವಂತ ಅಷ್ಟು ಡೆವಲಪ್ಮೆಂಟ್ಗಳಾಗಿರ್ಬೋದು, ಪೇಪರ್ ವರ್ಕ್ ಆಗಿರ್ಬೋದು, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಆಗಿರ್ಬೋದು, ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ರು, ಯಾವ ತನಿಖೆಯನ್ನ ನಡೆಸಿದ್ರು, ಯಾವ ಸ್ಟೇಟ್ಮೆಂಟ್ಗಳನ್ನ ಪಡೆದಿರು, ಯಾವ ಸೆಕ್ಷನ್ ಅಡಿ ಸ್ಟೇಟ್ಮೆಂಟ್ ಅನ್ನ ಪಡೆದಿರು, ಈ ಇಷ್ಟು ಮಾಹಿತಿಯನ್ನ ಈಗ ಸಿಬಿಐಗೆ ಹಸ್ತಾಂತರ ಮಾಡಲಾಗುತ್ತೆ. ಎರಡು ರೀತಿಯಾದಂತಹ ವಿಚಾರಣೆಯನ್ನ ನಾವು ಗಮನಿಸಬೇಕಾಗತ್ತೆ. ಒಂದು, ಇಲ್ಲಿಂದಲೇ ಇಲ್ಲಿವರೆಗೂ ಬಂದಿರುವಂತಹ ದಾಖಲೆಗಳನ್ನ ಹೈಕೋರ್ಟ್ನ ಆದೇಶದ ಮೇರೆಗೆ ಸಿಬಿಐ ತನಿಖೆಯನ್ನ ಮುಂದುವರಿಸಿಕೊಂಡು ಹೋಗಬಹುದಾಗತ್ತೆ. ಮತ್ತೊಂದು ಕಡೆ ಗ್ರೌಂಡ್ ರೂಟ್ ಅಥವಾ ಗ್ರಾಸ್ ರೂಟ್ ಅಂತ ಏನ್ ಹೇಳ್ತೀವಿ, ಅಲ್ಲಿಂದ ಇಲ್ಲಿಯವರೆಗೂ ಏನಾಗಿದೆ, ಯಾವ ರೀತಿ ಇಲಾಖೆಯಿಂದ ಹಣವನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿತ್ತು, ನೆರೆ ರಾಜ್ಯಗಳಾದ ಆಂಧ್ರ ಹಾಗೂ ಹೈದರಾಬಾದ್ಗೆ ಈ ಹಣ ಯಾವ ರೀತಿ ಬಾರು ಅಥವಾ ಲಿಕ್ಕರ್ ಸ್ಟೋರ್ಗಳಿಗೆ ರೀಚ್ ಆಗಿತ್ತು, ಅಲ್ಲಿಂದ ಯಾವ ರಾಜಕಾರಣಿಗಳಿಗೆ ತಲುಪಿತ್ತು, ಆ ಹಣವನ್ನ ಲೋಕಸಭೆ ಚುನಾವಣೆಗೆ ಯಾವ ರೀತಿ ಬಳಸಿಕೊಂಡ್ರು ಅಥವಾ ಪಂಪಿಂಗ್ ಮಾಡಿದ್ರು ಅಂತ ಪೂರ್ಣ ಪ್ರಮಾಣದ ತನಿಖೆಯನ್ನ ಈ ಸದ್ಯದ ಮಟ್ಟಿಗೆ ಸಿಬಿಐ ಮಾಡುವಂತದ್ದು. ಕೆಲವೇ ದಿನಗಳಲ್ಲಿ ಪ್ರಾಬಬ್ಲಿ ಸಿಬಿಐಗೆ ಇದರಲ್ಲಿ ಫೈನಾನ್ಷಿಯಲ್ ಡಿಸ್ಟರ್ಬೆನ್ಸ್ ಇದೆ ಅನ್ನೋದು ಕಂಡು ಬಂತು ಅಂದ್ರೆ, ಇದರಿಂದ ಸರ್ಕಾರಕ್ಕೂ ಕೂಡ ಕಿಕ್ ಬ್ಯಾಕ್ ಬಂದಿರುವಂತಹ ಅಂಶ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಇಡಿಯನ್ನ ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿ ಅದರಲ್ಲೂ ಕೂಡ ಮತ್ತೊಂದು ವಿಚಾರಣೆಯನ್ನ ಆರಂಭ ಮಾಡುವಂತ ಅಷ್ಟು ಸಾಧ್ಯತೆಯನ್ನ ನಾವು ನೋಡ್ತೀವಿ. ಅಂದ್ರೆ ಖಂಡಿತವಾಗಿಯೂ ಇದು ಸರ್ಕಾರಕ್ಕೆ ಈ ಸದ್ಯದ ಮಟ್ಟಿಗೆ ಬಂದಿರುವಂತಹ ದೊಡ್ಡ ಆಘಾತ ಆಗಿರುವಂತದ್ದು. ಮೊದಲನೇ ಕಾಂಗ್ರೆಸ್ನಲ್ಲಾಗಿರ್ಬೋದು, ಅಂದ್ರೆ ಪಕ್ಷವಾಗಿ ಕಾಂಗ್ರೆಸ್ನಲ್ಲಾಗಿರ್ಬೋದು, ಸರ್ಕಾರದಲ್ಲಿ ಅನೇಕ ಘಟನೆಗಳು ನಡೀತಾ ಇದೆ. ಇಲ್ಲಿ ಅಭಿಷೇಕ್ ನೋಡಿ, ನಾನು ಅದೇ ಟಾಪಿಕ್ ಬರ್ತಾ ಇದೆ. ಈಗಾಗಲೇ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ, ಒಂದಷ್ಟು ಅಸಮಾಧಾನಗಳಾಗ್ತಾ ಇದೆ, ಮತ್ತೊಂದಷ್ಟು ಮನಿ ಕೊಟ್ರೆ ಮನೆ ಅನ್ನುವಂತ ಭ್ರಷ್ಟಾಚಾರ ಈಗ ಕಾಂಗ್ರೆಸ್ ಮೇಲೆ ಆರೋಪ ಬಂದಿರುವಂತದ್ದು. ಇದೆಲ್ಲದರ ನಡುವೆ ಸಿಎಂ ಯಾರಾಗ್ತಾರೆ, ಸಿಎಂ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಏನೋ ನೆಕ್ಸ್ಟ್ ಲೆವೆಲ್ ಬೆಳವಣಿಗೆಗಳನ್ನ ನಾವು ಕಾಂಗ್ರೆಸ್ ಪಾಳ್ಯದಲ್ಲಿ ನೋಡಬಹುದು ಅನ್ನೋ ಗೊಂದಲಗಳಿರುವಾಗ, ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಇರುವಾಗ ಈಗ ಮತ್ತೊಂದು ಟೆನ್ಷನ್ ಅನ್ನ ಇಲ್ಲಿ ತಂದು ಕೊಟ್ಟಂಗಾಯ್ತಾ? ಇದಾದ್ಮೇಲೆ ಈ ಬೆಳವಣಿಗೆ ನಂತರ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು, ಬದಲಾವಣೆಗಳಾಗಬಹುದು, ಯಾವ ರೀತಿ ಫೇಸ್ ಮಾಡಬಹುದು ಅನ್ನೋದೇ ಕುತೂಹಲ. ಏನಿರ್ಬೋದು ಅಭಿಷೇಕ್? ಮೊದಲನೇದಾಗಿ ಅಶ್ವದೀಪ್, ಈಗ ಕಾಂಗ್ರೆಸ್ನ ಪಕ್ಷದ ಒಳಗಡೆ ಇರುವಂತಹ ಆಂತರಿಕ ಅಸಮಾಧಾನವನ್ನ ನೋಡಿದ್ದೇವೆ. ಅದರ ಜೊತೆಗೆ ಡಿಸಿಎಂ ರವರು ಸಿಎಂ ಸ್ಥಾನಕ್ಕೆ ಏರಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವರ ಬೆಂಬಲಿಗರು ಕೂಡ ಈಗ ಸಿಎಂ ವಿರುದ್ಧವಾಗಿ ಮಾತನಾಡ್ತಿರೋದನ್ನ ನೋಡಿದ್ದೇವೆ. ಮತ್ತೊಂದು ಕಡೆ ಹಿರಿಯ ಸಚಿವರು ಕೂಡ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 4 ತಿಂಗಳಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಸದ್ಯದ ಮಟ್ಟಿಗೆ ಬೆಂಗಳೂರಿಗೆ ಬಂದು ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಸರ್ಕಾರದಲ್ಲಿ ಯಾವ ಇಲಾಖೆಯಲ್ಲಿ ನೋಡಿದ್ರೂ ಕೂಡ ಅಕ್ರಮದ ವಾಸನೆ ಆಡ್ತಿದೆ ಅಂತ ಬಿಆರ್ ಪಾಟೀಲ್ರು ಹೇಳ್ತಾರೆ. ಅದಕ್ಕೆ ಮೊದಲು ಬಸವರಾಜ ರಾಯರೆಡ್ಡಿ ಕೂಡ ಅಧಿಕಾರಿಗಳೇ ಸರ್ಕಾರವನ್ನ ಟೇಕ್ ಓವರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿಗೆ ಕಾಂಗ್ರೆಸ್ ಪಕ್ಷ ತನ್ನ ಬೀಳನ್ನ ನೋಡೋದಕ್ಕೆ ಆರಂಭ ಆಗಿದೆ ಅನ್ನೋ ಒಂದು ಮುನ್ಸೂಚನೆಯನ್ನ ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು ಅನೇಕ ಬಾರಿ ಕ್ಲೇಮ್ ಮಾಡಿದಂತ ಸಂದರ್ಭದಲ್ಲಿ ಈಗ ನಡೆದಿರುವಂತಹ ಘಟನೆ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ನಿಂದ ಒಂದು ಮಾತನ್ನ ಹೇಳಲಾಗುತ್ತೆ. ಕೇಂದ್ರ ಸರ್ಕಾರ ಯಾವತ್ತಿದ್ರೂ ಕೂಡ ಸಿಬಿಐನ, ಇಡಿಯನ್ನ ಕೈದಾಳವಾಗಿ ಬಳಸಿಕೊಂಡಿದೆ ಅಂತ ಆರೋಪವನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಈ ಬಾರಿ ಹೈಕೋರ್ಟ್ ಆದೇಶವನ್ನ ನೀಡಿರೋದ್ರ ಹಿನ್ನೆಲೆ ಹೈಕೋರ್ಟ್ನ ವಿರುದ್ಧ ಕೂಡ ಏನಾದರೂ ಕಾಂಗ್ರೆಸ್ ಮಾತನಾಡುವಂತ ಸಾಧ್ಯತೆ ಇದೆ ಅಂತ ಒಂದ್ ಕಡೆ ನೋಡಬೇಕಾಗೋದು. ಮತ್ತೊಂದು ಕಡೆ ಖಂಡಿತವಾಗಿಯೂ ಕಾಂಗ್ರೆಸ್ನ ಸರ್ಕಾರಕ್ಕೆ ಇದರಿಂದ ಹೊಡೆತ ಬೀಳೋದಂತೂ ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಈ ನಾಗೇಂದ್ರ ಪ್ರಕರಣವನ್ನ, ಅಂದ್ರೆ ಈ ಒಂದು ವಾಲ್ಮೀಕಿ ಹಗರಣದ ಬೆನ್ನಲ್ಲೇ ಬೇರೆ ಯಾವೆಲ್ಲ ಹಗರಣಗಳು ಕೂಡ ಈ ಒಂದು ಸಿಬಿಐ ತೆಕ್ಕೆಗೆ ಬರುವಂತ ಸಾಧ್ಯತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇದಾದ ನಂತರ ಹೈಕಮಾಂಡ್ ಪ್ರಾಬಬ್ಲಿ ಡಿಸೈಡ್ ಮಾಡಬಹುದು ಯಾವ ವ್ಯಕ್ತಿಗೆ ಅಧಿಕಾರವನ್ನ ಕೊಡಬಹುದು, ಯಾವ ವ್ಯಕ್ತಿ ನಿಷ್ಕಳಂಕವಾಗಿ ಒಂದು ಪ್ರೊಸೀಜರ್ ನ ಮುಂದುವರಿಸಿಕೊಂಡು ಹೋಗ್ತಾರೆ, ಯಾವ ವ್ಯಕ್ತಿ ಈ ಒಂದು ಅಧಿಕಾರವನ್ನು ಸಮರ್ಪಕವಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ ಹೈಕಮಾಂಡ್ಗೂ ಕೂಡ ಗೊಂದಲ ಇರೋದ್ರಿಂದ ರಾಜಕೀಯ ನಾಯಕತ್ವ ಯಾರಿಗೆ ಒಲಿಸಬಹುದು ಅನ್ನೋ ಒಂದು ತಲೆ ಕೆಳಗಾದ ಲೆಕ್ಕಾಚಾರ ಕೂಡ ಈಗ ಕಾಂಗ್ರೆಸ್ ನೋಡಬೇಕಾಗುತ್ತೆ. ಖಂಡಿತವಾಗಿಯೂ ಇದು ಒಂದು ಬಿರುಗಾಳಿಯನ್ನ ಕಾಂಗ್ರೆಸ್ ಪಕ್ಷದ ಒಳಗಡೆ, ಸರ್ಕಾರದ ಒಳಗಡೆ ಉಂಟು ಮಾಡೋದಂತೂ ಸತ್ಯ. ಅಶ್ವದೀಪ್. ಓಕೆ ಅಭಿಷೇಕ್, ನೋಡಿ ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು.